ಒಂದು ಕಾಡಲ್ಲಿ ಅಣ್ಣ ತಂಗಿ ಹಂದಿಗಳಿತ್ತು. ಆ ಹಂದಿಗಳಿಗೆ ಸತಿಪತಿಗಳಾಗಿ ಸಂತಾನ ಪಡೆದುಕೊಳ್ಳುವ ಆಸೆಯೂ ಇತ್ತು. ಅವರಿಬ್ಬರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತಮ್ಮ ಸಹೋದರತ್ವ ಭಾವ ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ವರವನ್ನು ಬೇಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದ ಮೂಲ ದೇವರ ಆಶೀರ್ವಾದದಿಂದ ಅವರಿಬ್ಬರು ಸತಿಪತಿಗಳಾಗಿ ಸಂತಾನ ಪ್ರಾಪ್ತಿಯಾಗಿಸುತ್ತಾರೆ. ಒಂದು ದಿನ ಮುಂಜಾನೆ ಶಿವಪಾರ್ವತಿ ವಿಹಾರಕ್ಕೆಂದು ಹೋದಾಗ ಆ ಹಂದಿ ಮರಿಗಳಲ್ಲಿ ಒಂದು ಮುದ್ದಾದ ಹಂದಿ ಮರಿ ಪಾರ್ವತಿಯ ಕಣ್ಣಿಗೆ ಬೀಳುತ್ತೆ. ಹಂದಿ ಮರಿಯನ್ನು ಕೂಡ ತನ್ನೊಡನೆ ಕರೆದುಕೊಂಡು ಹೋಗುತ್ತಾರೆ. ಬೆಳೆದು ನಿಂತ ಹಂದಿ ಶಿವ ಪಾರ್ವತಿಗೆ ಪ್ರೀತಿಯಿಂದ ನಿರ್ಮಿಸಿದ ಹೂತೋಟವನ್ನು ಹಾಳು ಮಾಡುತ್ತೆ. ಕೋಪಗೊಂಡ ಶಿವ ತನ್ನ ಅಸ್ತ್ರವಾದ ತ್ರಿಶೂಲವನ್ನು ಹಂದಿಯತ್ತ ಎಸೆಯುತ್ತಾನೆ. ತ್ರಿಶೂಲದ ಪ್ರಹಾರವನ್ನು ತಡೆಯಲಾಗದೆ ಹಂದಿಯು ಕೊನೆ ಉಸಿರನ್ನು ಎಳೆದು ಬಿಡುತ್ತದೆ. ಸುದ್ದಿ ತಿಳಿದು ಮನನೊಂದ ಪಾರ್ವತಿ ದೇವಿಯು ಶಿವನ ಬಳಿ ಆ ಹಂದಿಗೆ ಮರುಜೀವವನ್ನು ಪ್ರದಾನಿಸಲು ಕೇಳಿಕೊಳ್ಳುತ್ತಾರೆ. ತನ್ನ ಸತಿಯ ಮನವಿಗೆ ಮನಸೋತ ಶಿವ ಆ ಹಂದಿಗೆ ಮರುಜೀವದೊಂದಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೂಡ ಪ್ರದಾನಿಸುತ್ತಾರೆ. ಭೂಲೋಕದ ರಕ್ಷಣೆ ಹಾಗೂ ಅಲ್ಲಿ ಧರ್ಮ ಸ್ಥಾಪನೆಯ ಜವಾಬ್ದಾರಿಯನ್ನು ಶಿವನು ಆ ಹಂದಿಗೆ ನೀಡುತ್ತಾನೆ. ಶಿವನ ಆದೇಶದಂತೆ ಕೈಲಾಸದಿಂದ ಹೊರಟ ಹಂದಿ ಅಲ್ಲಿಯ ಜನರ ಮಾನ ಪ್ರಾಣ ಸಂಪತ್ತಿನ ರಕ್ಷಣೆ ಮಾಡ್ತಾನೆ. ಹಂದಿಯ ಮಹಿಮೆ ತಿಳಿದ ಜನರು ದೈವದ ರೂಪದಲ್ಲಿ ಆರಾಧನೆ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಶಿವನಿಂದ ದೈವ ರೂಪ ಪಡೆದ ಹಂದಿ ಅಂದರೆ ಪಂಜುರ್ಲಿ ದೈವವಾಗಿ ನೆಲೆಸ್ತಾರೆ.